ಮಧುಗಿರಿಯಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ರಸ್ತೆ ಸಾರಿಗೆ ನಿಗಮದ ವಿಭಾಗೀಯ ಕಚೇರಿ ಹಾಗೂ ನಗರ ಸಾರಿಗೆ ಸೌಲಭ್ಯವನ್ನ ಪ್ರಾರಂಭಿಸಲಾಗಿದೆ ಎಂದು ಶಾಸಕ ಕೆಎನ್ ರಾಜಣ್ಣ ಹೇಳಿದರು. ಮಧುಗಿರಿ ಪಟ್ಟಣದ ಶಿರಾ ಗೇಟ್ ಬಳಿ ಸೋಮವಾರ ಕೆಎಸ್ಆರ್ಟಿಸಿ ವಿಭಾಗೀಯ ಕಚೇರಿ ಉದ್ಘಾಟಿಸಿ ಹಾಗೂ ನಗರ ಸಾರಿಗೆ ವ್ಯವಸ್ಥೆಗೆ ಚಾಲನೆ ನೀಡಿ ಮಾತನಾಡಿದರು. ಮಧುಗಿರಿ ಉಪವಿಭಾಗದ ವಿಸ್ತೀರ್ಣ ಹೆಚ್ಚಿರುವುದರಿಂದ ಹಿಂದೆಯೇ ಕಂದಾಯ ಉಪವಿಭಾಗ ಕಚೇರಿ ಪ್ರಾರಂಭಿಸಲಾಗಿತ್ತು. ಈಗ ಕೆಎಸ್ಆರ್ಟಿಸಿ ವಿಭಾಗೀಯ ಕಚೇರಿ ಪ್ರಾರಂಭಿಸಲಾಗಿದೆ. ಹಿಂದೆ ಪಾವಗಡ, ಶಿರಾ, ಮಧುಗಿರಿ ಡಿಪೋದವರು ಆಡಳಿತಾತ್ಮಕ ಕೆಲಸಗಳಿಗೆ ತುಮಕೂರಿಗೆ ತೆರಳಬೇಕಾಗಿತ್ತು. ಆದರೆ ಈಗ ಮಧುಗಿರಿಯಲ್ಲೇ ಪ್ರಾರಂಭವಾಗಿ ಎಲ್ಲರಿಗೂ ಅನುಕೂಲವಾಗಲಿದೆ ಅಂತ ತಿಳಿಸಿದರು. ಮೊದಲನೇದಾಗಿ ಈ ದಿವಸ ಮಧುಗಿರಿನಲ್ಲಿ ಒಂದು ಇತಿಹಾಸ. ಮಧುಗಿರಿ ನಗರ ಸಾರಿಗೆ ಉದ್ಘಾಟನೆ ಜೊತೆಯಲ್ಲಿ ಅದಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಸಾರಿಗೆ ವಿಭಾಗ. ಇದು ಮಧುಗಿರಿ ವಿಭಾಗದ ಕಚೇರಿಯನ್ನು ಮತ್ತು ಇಂದಿನಿಂದ ವಿದ್ಯುಕ್ತವಾಗಿ ಕಾರ್ಯಾರಂಭ ಮಾಡಿದ್ದಾರೆ. ಈ ಒಂದು ಕಚೇರಿಗೆ ಮುಖ್ಯಸ್ಥರಾಗಿ ಡಿವಿಷನಲ್ ಕಂಟ್ರೋಲರ್ ಆಗಿ ಸನ್ಮಾನ್ಯ ನಾಗೇಂದ್ರರವರು ಕೂಡ ಈಗಾಗಲೇ ಅಧಿಕಾರದ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಜೊತೆಯಲ್ಲೂ ಕೂಡ ಯಾರೆಲ್ಲ ಇಲ್ಲಿಗೆ ವರ್ಗಾವಣೆ ಆಗಿತ್ತು ಎಲ್ಲ ಅಧಿಕಾರಿಗಳು ಕೂಡ ಬಂದು ಇವತ್ತು ಇಲ್ಲಿಗೆ ರಿಪೋರ್ಟ್ ಮಾಡಿಕೊಂಡಿದ್ದಾರೆ. ಇದಕ್ಕೆ ಪಾವಗಡ, ಶಿರಾ ಮತ್ತು ಮಧುಗಿರಿ ಜೊತೆಲಿ ಮುಂದೆ ಆಗ್ತಕ್ಕಂಥ ಕೊರಟಗೆರೆ ಡಿಪೋ ಆಗ್ತದೆ. ಅದು ಕೂಡ ಈ 4 ಡಿಪೋಗಳನ್ನು ಒಳಗೊಂಡಂತೆ ಇರ್ತಕ್ಕಂಥ ಒಂದು ಕಚೇರಿ ಇದು, ವಿಭಾಗೀಯ ಕಚೇರಿ. ನಾವೆಲ್ಲ ಮೊದಲು ಶಿರಾದವರು, ಪಾವಗಡದವರು ಚಿತ್ರದುರ್ಗಕ್ಕೆ ಹೋಗ್ತಾಯಿದ್ರು. ನಾವು ನಮ್ಮ ಮಧುಗಿರಿ ಡಿಪೋದು ಏನೇ ಇದ್ದರೂ ಕೂಡ ಆಡಳಿತಾತ್ಮಕ ಕೆಲಸ ಕಾರ್ಯಗಳಿಗೆ ತುಮಕೂರು ಡಿವಿಷನ್ಗೆ ಹೋಗ್ತಾಯಿದ್ರು. ಈಗ ಪಾವಗಡ, ಶಿರಾ, ಮಧುಗಿರಿ ಎಲ್ಲ ಒಳಗೊಂಡಂತೆ ಇಲ್ಲಿನೇ ಒಂದು ಡಿವಿಷನಲ್ ಕಂಟ್ರೋಲರ್ ಕಚೇರಿ, ವಿಭಾಗೀಯ ಕಚೇರಿಯನ್ನು ಇವತ್ತು ವಿದ್ಯುಕ್ತವಾಗಿ ಪ್ರಾರಂಭ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸಚಿವರುಗಳು ಮತ್ತು ಇತರ ಎಲ್ಲ ಹಿರಿಯ ಅಧಿಕಾರಿಗಳು ಭಾಗವಹಿಸಬೇಕಾಗಿತ್ತು. ಈ ರಾಜಕೀಯದ ಒಂದು ವ್ಯತ್ಯಾಸದಿಂದ ಸಾಧ್ಯ ಆಗಿಲ್ಲ. ಇವತ್ತು ವಿದ್ಯುಕ್ತವಾಗಿ ವಿಭಾಗೀಯ ಕಚೇರಿನೂ ಪ್ರಾರಂಭ ಆಗಿದೆ ಮತ್ತು ನಗರ ಸಾರಿಗೆನೂ ಕೂಡ ಪ್ರಾರಂಭ ಆಗಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಕೂಡ ಭಾಳ ಸಂತೋಷದಿಂದ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ನಾನು ಮತ್ತೊಮ್ಮೆ ವಿಭಾಗೀಯ ಕಚೇರಿ ನಗರ ಸಾರಿಗೆ ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ನಮಗೆ ಸಂಪೂರ್ಣವಾಗಿ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಂತಹ ಇಂದಿನ ಸಾರಿಗೆ ಸಚಿವರಾಗಿದ್ದಂತಹ ರಾಮಲಿಂಗಾರೆಡ್ಡಿರವರು ಮತ್ತು ಇಲಾಖೆಯ ಹಿರಿಯ ಅಧಿಕಾರಿ ಆಗಿದ್ದಂಥ ಮ್ಯಾನೇಜಿಂಗ್ ಡೈರೆಕ್ಟರ್ ನಮ್ಮವರೇ ಆಗಿರ್ತಕ್ಕಂಥವರು, ಅವರೆಲ್ಲರ ಪರಿಶ್ರಮದಿಂದ ಮತ್ತು ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀನಿವಾಸು ಅವರು ಕೂಡ ನಮ್ಮ ಈ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಪೂರಕವಾಗಿ ಹೆಚ್ಚು ಪ್ರೋತ್ಸಾಹ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಸಾಧ್ಯ ಆಗಿದೆ. ಮೊದಲು ನಿಗದಿತ ಕಾರ್ಯಕ್ರಮದಂತೆ ರಾಮಲಿಂಗಾರೆಡ್ಡಿಯವರೇ ಬಂದು ಉದ್ಘಾಟನೆಯನ್ನು ಮಾಡಬೇಕಾಗಿತ್ತು. ಈಗ ಅವರು ಈ ಒಂದು ರಾಜಕೀಯದ ಬದಲಾವಣೆಗಳ ಹಿನ್ನೆಲೆಯಲ್ಲಿ ಅವರು ಬರಲಿಕ್ಕಾಗಿಲ್ಲ. ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಬೇಕು ಮತ್ತು ಸಣ್ಣ ಪುಟ್ಟ ಏನು ಕಾರ್ಮಿಕರು ಇರ್ತಾರೆ, ಕೆಲಸಕ್ಕೆ ಬಂದು ಹೋಗುವಂಥವ್ರು, ಇವರೆಲ್ಲರಿಗೂ ಕೂಡ ಇದರಿಂದ ಹೆಚ್ಚು ಸಹಾಯ ಆಗ್ತದೆ. ಒಂದು ಉದಾಹರಣೆ ಅಂದರೆ ಪಾವಗಡದಿಂದ ಮನೆ ಕೆಲಸಕ್ಕೆ ಹೋಗೋ ಹೆಣ್ಮಕ್ಳು ಸುಮಾರು 1 ಡಜನ್ ಹೆಣ್ಮಕ್ಳು ಪಾವಗಡದಿಂದ ಬೆಂಗಳೂರಿಗೆ ಹೋಗ್ತಾರೆ. ಒಂದು 5 ಮನೆಯಲ್ಲಿ ಕೆಲಸ ಮಾಡ್ತಾರೆ. 2 ಅವರ್ಸ್ ಅವರು ಒಂದು ಮನೆಗೆ 15,000 ರೂಪಾಯಿ ತಗೊಳ್ತಾರೆ. ಅವರು 75,000 ರೂಪಾಯಿ ಒಬ್ಬರು ದುಡಿತಾರೆ. ಸೊ ಹೀಗೆ ಉದ್ಯೋಗ ಅವಕಾಶಗಳನ್ನು ಸ್ವಯಮಾಗಿ ರೂಢಿಸ್ಕೊಳ್ತಕ್ಕಂಥದ್ದು. ಒಂದು ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ, ನೆಸೆಸಿಟಿ ಈಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ. ನಮ್ಮ ಅಗತ್ಯತೆಗಳನ್ನು ನಾವೇ ಸಂಶೋಧನೆ ಮಾಡ್ಕೊಳ್ತೀವಿ. ಆದ್ದರಿಂದ ಈ ಒಂದು ಸೌಲಭ್ಯಗಳು, ಸಾರಿಗೆ ಸೌಲಭ್ಯ ಇರ್ಬೋದು, ನಿಮ್ಮ ಮೊಬೈಲು ಅಷ್ಟೇ. ನೀವು ಮೊಬೈಲಲ್ಲಿ ಈಗ ನಾನು ಮೊನ್ನೆ US ಹೋದಾಗ ನೋಡಿದೆ, ಅಂದರೆ ಮುಂಚೆನೂ ನೋಡಿದ್ದೆ, ಕಮ್ಯುನಿಕೇಷನ್ ಎಷ್ಟು ಸುಲಭ ಅಂದರೆ ಯಾರಿಗೆ ಬೇಕಾದರೂ ಫಿಂಗರ್ ಟಿಪ್ಸಲ್ಲಿ 1 ಸೆಕೆಂಡಲ್ಲಿ ಕಾಂಟ್ಯಾಕ್ಟ್ ಆಗ್ತಾರೆ. ಮೊದಲೆಲ್ಲ ಆದರೆ ಆಗ್ತಾನೇ ಇರಲಿಲ್ಲ. ಈಗ ಆ ರೀತಿ ಈ ಒಂದು ಸಾರಿಗೆ ಸೌಲಭ್ಯ, ದೂರವಾಣಿ ಸೌಲಭ್ಯಗಳು, ಹೀಗೆ ಎಲ್ಲವೂ ಕೂಡ ಅದು ಉತ್ತಮ ಆದಷ್ಟು ಜನಗಳು ಜೀವನ ಒಂದು ಸಿವಿಲೈಸೇಷನ್ ಹೆಚ್ಚಾಗ್ತದೆ, ಜೀವನದ ಕ್ರಮನೂ ಕೂಡ ಉನ್ನತ ಸ್ಥಿತಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಪ್ರಯಾಣಿಕರಲ್ಲಿ ವಿಶೇಷವಾಗಿ ಪುರುಷರಲ್ಲಿ ಟಿಕೆಟ್ ಇಲ್ಲದೆ ಯಾರೂ ಪ್ರಯಾಣ ಮಾಡಬಾರ್ದು.
ಟಿಕೆಟನ್ನು ಕಡ್ಡಾಯವಾಗಿ ತೆಗೆದುಕೊಂಡು ಪ್ರಯಾಣ ಮಾಡಿದ್ರೆ ಆಗ ರೆವಿನ್ಯೂನು ಬರ್ತದೆ. ಅವರು ಬಸ್ಸಸ್ನು ಕೂಡ ಇನ್ನೂ ಹೆಚ್ಚು ನಿಮ್ಮೆಲ್ಲರ ಅನುಕೂಲಕ್ಕೆ ಹೆಚ್ಚು ಹೆಚ್ಚು ಒಳ್ಳೆಯ ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದಕ್ಕೆ ಸಹಾಯ ಆಗ್ತದೆ. ಇದೇ ಸಂದರ್ಭದಲ್ಲಿ ತುಮಕೂರು ವಿಭಾಗೀಯ ನಿಯಂತ್ರಣ ಅಧಿಕಾರಿ ಬಸವರಾಜು, ಮಧುಗಿರಿ ವಿಭಾಗೀಯ ನಾಗೇಂದ್ರ, ಮಧುಗಿರಿ ಘಟಕ ವ್ಯವಸ್ಥಾಪಕ ಕಾಂತರಾಜು, ಪುರಸಭಾ ಮಾಜಿ ಅಧ್ಯಕ್ಷರು, ಸದಸ್ಯರು ಸೇರಿದಂತೆ ಇನ್ನಿತರರು ಹಾಜರಿದ್ದರು.